ಆ್ಯಂಡ್ ರೆಸಿಪೀಸ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಚಿಕನ್ ಗ್ರೀನ್ ಮಸಾಲಾ ಗ್ರೇವಿ ಮಾಡಿ ತೋರಿಸ್ತೀನಿ. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಫಸ್ಟಿಗೆ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರನ ಇಟ್ಕೊಂಡು ಇದಕ್ಕೆ ಒಂದು 3ರಿಂದ 4 ಚಮಚ ತೆಂಗಿನೆಣ್ಣೆನ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಒಂದು ಚಿಕ್ಕದು 2 ಚಕ್ಕೆ ಪೀಸ್ ಹಾಕಬೇಕು. ಆಮೇಲೆ 2 ಏಲಕ್ಕಿ, ಆಮೇಲೆ ಒಂದು 3 ಪೀಸು ಲವಂಗನ ಹಾಕ್ಕೊಳ್ಬೇಕು. ಇವಾಗ ನಾನಿಲ್ಲಿ ಒಂದು 3/4 kg ಚಿಕನ್ನ ಹಾಕ್ತಾ ಇದ್ದೀನಿ. ಈ ಚಿಕನ್ನ ಇದಕ್ಕೆ ಹಾಕ್ಕೊಳ್ಬೇಕು. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ನೀವು ತಳ ದಪ್ಪ ಇರುವ ಪಾತ್ರನ ತಗೊಳ್ಳಿ, ಇಲ್ಲಾಂದರೆ ಅದು ಸೀದೋಗುತ್ತೆ. ಅದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿಣನ ಹಾಕ್ತಾ ಇದ್ದೀನಿ. ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇದು ಬೇಯಲಿಕ್ಕೆ ಬಿಡಿ. ಚಿಕನ್ನು ಬೇಯಬೇಕು. ಅಲ್ಲಿ ತನಕ ನಾವು ಗ್ರೀನ್ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಇವಾಗ ಇನ್ನೊಂದು ಗ್ಯಾಸ್ ಮೇಲೆ ಒಂದು ಪಾತ್ರನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕು. ಇವಾಗ ಇದಕ್ಕೆ ಒಂದು ಸಣ್ಣ ತುಂಡು 2 ತುಂಡು ಚಕ್ಕೆನ ಹಾಕ್ತಾ ಇದ್ದೀನಿ. ಹಾಗೂ ಏಲಕ್ಕಿ, ಒಂದು 10 ಲವಂಗ, ಹಾಗೆ 1 ಚಮಚ ಸೋಂಪನ್ನು ಹಾಕ್ತಾ ಇದ್ದೀನಿ. ಹಾಗೆ 1 ಚಮಚ ಕಾಳುಮೆಣಸು ಹಾಕ್ತಾ ಇದ್ದೀನಿ. ಹಾಗೆ ಒಂದು 2 ಚಮಚ ಕೊತ್ತಂಬರಿ. ಇದನ್ನಿಷ್ಟನ್ನು ಇವಾಗ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಫ್ರೈ ಆದರೆ ಸಾಕು. ಇವಾಗ ಒಂದು 4ರಿಂದ 5 ಪೀಸ್ ಶುಂಠಿನ ತಗೊಂಡಿದ್ದೀನಿ. ಇದನ್ನು ಹಾಕಬೇಕು. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ಬೋದು. ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಒಂದು 10-12 ಎಸಳು ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಹಾಗೆ ಒಂದು 4 ಹಸಿಮೆಣಸನ್ನು ಹಾಕ್ತಾ ಇದ್ದೀನಿ. ಈ ಥರ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಎರಡು ಟೊಮೆಟೊನ ಹಾಕ್ತಾ ಇದ್ದೀನಿ. ಹಾಗೆ 1 ಹಿಡಿ ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. 1 ಹಿಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದೆಲ್ಲದನ್ನು ಇವಾಗ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆಯಲ್ಲ, ಇವಾಗ
ಕೊನೆಯಲ್ಲಿ ಒಂದು ಅರ್ಧ ಕಡಿಯಷ್ಟು ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಾಡೋದ್ರಿಂದ ಮಸಾಲೆ ತುಂಬ ಟೇಸ್ಟಾಗಿ ಬರುತ್ತೆ. ಎಲ್ಲ ಮಸಾಲನೂ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಟೇಸ್ಟ್ ಉಂಟಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡಿ ನೋಡಿ, ಯಾವಾಗಲೂ ನೀವು ಮತ್ತೆ ಮಾಡ್ತಾ ಇರ್ತೀರ, ಅಷ್ಟು ಟೇಸ್ಟ್ ಆಗುತ್ತೆ. ವೈಟ್ ರೈಸ್ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು. ಇವಾಗ ಇದು ಆಗಿದೆ. ಇವಾಗ ಗ್ಯಾಸ್ನ ಆಫ್ ಮಾಡಿ ಇದನ್ನು ಪೂರ್ತಿ ತಣಿಲಿಕ್ಕೆ ಬಿಡಬೇಕು. ಆಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಬೇಕು. ಇವಾಗ ನಾನು ಬಂದ್ ಮಾಡಿ ತಣಿಲಿಕ್ಕೆ ಬಿಡ್ತೀನಿ. ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ. ಇದಕ್ಕೆ ಮತ್ತೇನು ಹಾಕೋದು ಬೇಡ, ಯಾಕಂದರೆ ನಾವು ಮಸಾಲೆಗೆ ಎಲ್ಲ ಐಟಮ್ನು ಹಾಕಿದ್ವಿ. ಹಾಗಾಗಿ ಇದು ಒಂದೇ ಹಾಕಿದರೆ ಸಾಕು. ಇದಕ್ಕೆ ರುಬ್ಕೊಂಡಂತಹ ಮಸಾಲೆನ ಹಾಕೋಣ. ನಿಮಗೆ ಯಾವ ಥರ ದಪ್ಪ ಬೇಕಾದರೆ ದಪ್ಪಾಗಿ ಮಾಡ್ಕೊಳ್ಳಿ, ಇಲ್ಲಾಂದರೆ ತೆಳ್ಳಗೆ ಬೇಕಾದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಇಷ್ಟಾದರೆ ಸಾಕು. ಇವಾಗ ಇದು ಕುದಿಬೇಕು. ಒಂದು ಕುದಿ ಬರಲಿ. ಮಸಾಲೆ ಎಲ್ಲ ಫ್ರೈ ಮಾಡೋದ್ರಿಂದ ಜಾಸ್ತಿ ಏನು ಕುದಿಬೇಕು ಅಂತ ಹೇಳಿಲ್ಲ. ಒಂದು ಕುದಿ ಬಂದರೆ ಸಾಕು. ಉಪ್ಪು ನೋಡ್ಕೊಳ್ಳಿ. ಆವಾಗ ಸ್ವಲ್ಪ ಹಾಕಿದ್ವಲ್ಲ, ಹಾಗಾಗಿ ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ರುಚಿ ನೋಡಿಕೊಂಡು ಹಾಕ್ಕೊಳ್ಳಿ. ಇದನ್ನ ಹೀಗೆ ಓಪನ್ ಆಗಿ ಕುದಿಸುವ, ಯಾಕಂದರೆ ಲಿಡ್ ಕ್ಲೋಸ್ ಮಾಡಿದರೆ ಇದರ ಕಲರ್ ಚೇಂಜ್ ಆಗುತ್ತೆ. ಹಾಗಾಗಿ ಇದನ್ನ ಹೀಗೆ ಓಪನ್ ಮಾಡಿಯೇ ಕುದಿಸೋಣ. ಇವಾಗ ಕೊನೆಯಲ್ಲಿ ಕಸೂರಿ ಮೇಥಿನ ಈ ಥರ ಕ್ರಷ್ ಮಾಡಿ ಹಾಕೋಣ. ಇದು ಲಾಸ್ಟಿಗೆ ಹಾಕಿದರೆ ಆಯಿತು, ಯಾಕಂದರೆ ಬೇಗ ಹಾಕಿದರೆ ಇದು ಕಹಿ ಬರುತ್ತೆ. ಹಾಗಾಗಿ ನಾವು ಗ್ಯಾಸ್ ಆಫ್ ಮಾಡೋ ಟೈಮಲ್ಲಿ ಈ ಕಸೂರಿ ಮೇಥಿನ ಹಾಕಬೇಕು. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆಂದಾಗಿರುವಂತಹ ಚಿಕನ್ ಗ್ರೀನ್ ಗ್ರೇವಿ. ನೋಡಿ ಫ್ರೆಂಡ್ಸ್, ಇವಾಗ ವೈಟ್ ರೈಸ್ ಜೊತೆ ಚಿಕನ್ ಗ್ರೀನ್ ಗ್ರೇವಿನ ಹಾಕ್ತಾ ಇದ್ದೀನಿ. ನೋಡಿ, ತುಂಬಾ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಚಿಕನ್ ಗ್ರೀನ್ ಮಸಾಲ ಗ್ರೇವಿ ಸೂಪರ್ ಆಗಿರುತ್ತೆ ಕಾಂಬಿನೇಷನ್. ನೋಡಿ ಫ್ರೆಂಡ್ಸ್, ಚಿಕನ್ ಗ್ರೀನ್ ಮಸಾಲ ಜೊತೆ ವೈಟ್ ರೈಸು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ. ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು, ತುಂಬ ಟೇಸ್ಟಾಗಿರುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಯಾಕಂದರೆ ನಾನು ಈ ಅಡುಗೆ ಮಾಡಬೇಕಾದ್ರೆ, ವಿಡಿಯೋಕ್ಕೆ ಮಾಡಬೇಕಾದ್ರೆ ಮೊದಲೇ ನಾನು ಒಂದು ಸಾರಿ ಟ್ರೈ ಮಾಡಿರ್ತೀನಿ. ಇದನ್ನು ಚೆನ್ನಾಗಿ ಬಂದರೆ ನಾನು ಅದನ್ನು ನೆಕ್ಸ್ಟ್ ಟೈಮು ವಿಡಿಯೋ ಮಾಡಿ ನಿಮಗೂ ಹೇಳ್ತೀನಿ, ಚೆನ್ನಾಗಿದೆ ಒಂದು ಸಾರಿ ಮಾಡ್ಕೊಳ್ಳಿ ಅಂತ ಹೇಳಿ. ಫಸ್ಟಿಗೆ ನಿಮಗೆ ಮಾಡಿ ಇದನ್ನು ತೋರಿಸಲ್ಲ ನಾನೊಂದು ಸಾರಿ ಮಾಡಿ ಚೆನ್ನಾಗಾದರೆ ಮಾತ್ರ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ, ಚೆನ್ನಾಗಿದೆ ಮಾಡ್ಕೊಳ್ಳಿ ಒಂದು ಸಾರಿ ಅಂಥೇಳಿ. ತುಂಬಾ ಟೇಸ್ಟಿಯಾಗಿದೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ. ನಿಮ್ಮನೆ ಮಕ್ಕಳೆಲ್ಲ, ಕೆಲವ್ರ ಮನೆ ಮಕ್ಕಳು ಚಿಕನ್ ತಿನ್ನಲ್ಲ, ಆ ಥರ ಎಲ್ಲ ಇದ್ದರೆ, ಅಂದರೆ ಖಾರ ಈ ಕೆಂಪು ಮಸಾಲ ಕೆಲವ್ರಿಗೆ ಇಷ್ಟ ಆಗಲ್ಲ. ಹಾಗಿರುವಾಗ ಈ ಥರ ಒಂದು ಗ್ರೀನ್ ಮಸಾಲ ಮಾಡಿ ಮಕ್ಕಳಿಗೆ ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ವೈಟ್ ರೈಸ್ ಅಥವಾ ಇಲ್ಲ ಬಿರಿಯಾನಿ ರೈಸ್ ಮಾಡ್ತೀವಿ ನಾವು, ಜೀರಾ ರೈಸ್ ಮಾಡ್ತೀವಿ, ಅದ್ರ ಜೊತೆ ಎಲ್ಲ ಈ ಥರ ಗ್ರೇವಿ ಮಾಡಿದರೆ ತುಂಬ ಇಷ್ಟ ಆಗುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ,
ಹೀಗೆ ನಾನು ಹಾಕುವ ವೀಡಿಯೋಸ್ನೆಲ್ಲ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.